ರಾಜ್ಯದಲ್ಲಿ ಲೋಕಾಯುಕ್ತ ಸಂಸ್ಥೆಗೆ ಅಂಟಿಕೊಂಡಿರುವ ಕಪ್ಪು ಮಸಿ ಬಗ್ಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಆತಂಕ ವ್ಯಕ್ತಪಡಿಸಿದ್ದಾರೆ. ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಆಗ್ರಹಿಸಿದ್ದಾರೆ. ಅಲ್ಲದೆ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ವರದಿಗೂ ಕೂಡ ದೇವೇಗೌಡರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಗಿದ್ರೆ ನಮ್ಮ ಪ್ರತಿನಿಧಿ ಮಧುಸೂದನ್ ನಡೆಸಿರುವ ಚಿಟ್ ಚಾಟ್ನಲ್ಲಿ ಅವರು ಏನೇನು ಹೇಳಿದ್ದಾರೆ ನೋಡೋಣ. ಲೋಕಾಯುಕ್ತ ಪ್ರಕರಣವನ್ನು ಈಗಾಗಲೇ ಸಿಬಿಐಗೆ ವಹಿಸಬೇಕು ಅನ್ನೋ ಕೂಗು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಮಾತಾಗಿರೋ ಅಂತ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ದೇವೇಗೌಡರು ಮಾಧ್ಯಮಗಳ ಜೊತೆ ಮಾತನ್ನ ಆಡಿದ್ದಾರೆ. ಖುದ್ದು ದೇವೇಗೌಡರು ನಮ್ಮ ಜೊತೆ ಇದ್ದಾರೆ. ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಹೇಳ್ತಾರೆ ಅಂತ ಅವ್ರನ್ನ ಕೇಳೋಣ. ದೇವೇಗೌಡರೇ, ಮೊದಲನೇದಾಗಿ ಲೋಕಾಯುಕ್ತ ಸಂಸ್ಥೆ ಬಹಳ ಕ್ಲೀನ್ ಆಗಿತ್ತು, ಆದರೆ ಈಗ ಅದಕ್ಕೂ ಕೂಡ ಕಪ್ಪು ಮಸಿ ಅಂಟ್ಕೊಂಡಿದೆ. ಈಗ ನಿಮ್ಮ ಒಂದು ಆಗ್ರಹ ಏನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಈಗ ನನ್ನ ಆಗ್ರಹ ನಿಮ್ಮ ಹಿಂದೆ ಇದ್ದೇನೆ. ನಿಜಕ್ಕೂ ಹೇಳೋದಾದರೆ, ಪ್ರಾಮಾಣಿಕವಾಗಿ ನನ್ನ ಭಾವನೆ ವ್ಯಕ್ತಪಡಿಸೋದಾದರೆ, ಈ ಲೋಕಾಯುಕ್ತ ಸಂಸ್ಥೆ ಇವತ್ತು ಇಷ್ಟು ಅಧೋಗತಿಗೆ ಹೋಗಬೇಕಾಗಿದ್ದರೆ ಅದನ್ನು ಬಯಲಿಗೆಳೆದರು ನಮ್ಮ ದೃಷ್ಟಿ ಮಾಧ್ಯಮದವರು. ಅದರಲ್ಲಿ ನಿಮಗೂ ಒಂದು ವಿಶೇಷವಾದ ಕೀರ್ತಿ ಹೋಗಬೇಕಾಗತ್ತೆ. ಸುವರ್ಣದವರಿಗೆ 3-4 ವಿಷಯನ ನಾನು ಸೂಕ್ಷ್ಮವಾಗಿ ವಾಚ್ ಮಾಡಿದ್ದೀನಿ. ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರಿಂದ ಹಿಡಿದು ವಾಚ್ ಮಾಡಿದ್ದೀನಿ. ನೀವು ಇತ್ತೀಚೆಗೆ ಕೆಲವು ಹಗರಣಗಳನ್ನು ತೆಗೆಯೋದರಲ್ಲಿ ತುಂಬ ಆಸಕ್ತಿ ವಹಿಸಿ ಮಾಡ್ತಾಯಿದ್ರಿ. ಇದು ಒಂದು ರೀತಿ ಶುದ್ಧೀಕರಣ ಅಂತ ಹೇಳ್ಬೋದು. ಈ ಸಂಸ್ಥೆ ಅತ್ಯಂತ ಎತ್ತರಕ್ಕೆ ಹೋಗಿತ್ತು. ಸಂತೋಷ್ ಹೆಗ್ಡೆ ಅವರಂತ ನಿವೃತ್ತ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು SIT ಇದನ್ನು ಮುಚ್ಚಿ ಹಾಕುವಂಥ ಒಂದು ವ್ಯವಸ್ಥೆ, ಇಲ್ಲ ರಾಜೀನಾಮೆ ಕೊಟ್ಬಿಡಿ, ಇಲ್ಲದೆ ಇದ್ರೆ ರಜಾದ ಮೇಲೆ ಅವರು ಹೋಗಿ ಅಂತ ಹೇಳಿದ್ದಾರೆ. CBI ಕೊಡೋದು ಯೋಗ್ಯ ಅಂತಲೂ ಹೇಳಿದ್ದಾರೆ. ಕಡೆಯದಾಗಿ ದೇವೇಗೌಡ್ರೆ, ನೀವು ಪ್ರಕರಣವನ್ನು ಸಿಬಿಐಗೆ ವಹಿಸಕ್ಕೆ ಒತ್ತಾಯಿಸ್ತೀರಾ ಹೇಗೆ? ಇವತ್ತು ನಿಮ್ಮ ಮುಂದೆ ಹೇಳಿದಿಲ್ಲ ಸ್ವಾಮಿ, ನಿಮ್ಮ ಮುಂದೆನೇ ನನ್ನ ಮಾತನ್ನು ಯಾವುದು ದ್ವಂದ್ವ ನಿಲುವಿಲ್ದೇನೆ ದ ಮ್ಯಾಟರ್ ಶುಡ್ ಗೋ ಟು CBI ಅಂತ ಹೇಳಿದೆ. ಧನ್ಯವಾದಗಳು ಸರ್. ಇದು ಒಟ್ಟಾರೆ ಮಾಜಿ ಪ್ರಧಾನಿ ದೇವೇಗೌಡರ ಮಾತು. ಲೋಕಾಯುಕ್ತ ಪ್ರಕರಣ ಏನಿದೆ ರಾಜ್ಯದಲ್ಲಿ ಕಪ್ಪು ಮಸಿ ಅಂಟ್ಕೊಂಡಿದೆ. ಈ ಒಂದು ಪ್ರಕರಣವನ್ನು ಆದಷ್ಟು ಬೇಗ ಸಿಬಿಐಗೆ ವಹಿಸಬೇಕು ಅನ್ನೋ ಒಂದು ಆಗ್ರಹವನ್ನು ದೇವೇಗೌಡರು ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಅಲ್ಲಾವುದ್ದೀನ್ ಜೊತೆ ಮಧುಸೂದನ್, ಸುವರ್ಣ ನ್ಯೂಸ್. ರಾಜ್ಯದಲ್ಲಿ ಲೋಕಾಯುಕ್ತ ಸಂಸ್ಥೆಗೆ ಅಂಟಿಕೊಂಡಿರುವಂತಹ ಕಪ್ಪು ಮಸಿ ಬಗ್ಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಸಾಕಷ್ಟು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಕೂಡ ಅವರು ಕೇಳಿಕೊಂಡಿದ್ದಾರೆ. ಈಗಾಗಲೇ ಇಂತಹ ಒಂದು ಆಗ್ರಹವನ್ನು ಕೂಡ ಮಾಜಿ ಪ್ರಧಾನಿ ದೇವೇಗೌಡ ಅವರು ಮಾಡಿದ್ದಾರೆ. ಈಗಾಗಲೇ ಲೋಕಾಯುಕ್ತ ಕರ್ಮಕಾಂಡದ ಬಗ್ಗೆ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ವಿಸ್ತೃತವಾದ ವರದಿಯನ್ನ ಪ್ರಸಾರ ಮಾಡಿದ್ವು. ಈ ಹಿನ್ನೆಲೆಯಲ್ಲಿ ಸುವರ್ಣ ನ್ಯೂಸ್ ವರದಿಗೆ ಕೂಡ ಎಚ್.ಡಿ. ದೇವೇಗೌಡ ಅವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ.